स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। कांग्रेस सरकारಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಸಮಾಜಕ್ಕೆ ಲಿಂಗಾಯತರನ್ನು ಹತ್ತಿಕ್ಕಿರುತ್ತ ಕಾಂಗ್ರೆಸ್ ಸರ್ಕಾರಕ್ಕೆ ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಜಯ ಮೃತ್ಯುಂಜಯ ಶ್ರೀಗಳಿಗೆ ಜಯ ಮೃತ್ಯುಂಜಯ ಶ್ರೀಗಳಿಗೆ ಬಸವನಗೌಡ ಪಾಟೀಲ್ ಎತ್ತಾರವರಿಗೆ ಬಸವನಗೌಡ ಪಾಟೀಲ್ ಬೇಕೇ ಬೇಕು ಬೇಕೇ ಬೇಕು ಲಾಠಿ ಚಾರ್ಜ್ ಮಾಡಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ದುಷ್ಟ ಸಿದ್ದರಾಮಯ್ಯನವರಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय पंचमसाली जय पंचमसाली ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧ ಒಂದು ಈ ರಸ್ತೆ ತಡೆ ಒಂದು ಸಮಾರಂಭದಲ್ಲಿ ಕೂಡಿಕೊಂಡಂತ ಎಲ್ಲ ಸಮಾಜ ಬಂಧುಗಳೇ, ಯಾಕಂದ್ರೆ ವಿಶೇಷವಾಗಿ ಇವತ್ತು ನಮ್ಮ ಸಮಾಜಕ್ಕೆ ಪ್ರತಿಯೊಂದು ಸಮಾಜದವರು ಬೆಂಬಲ ಕೊಟ್ಟಾರೆ ಇವತ್ತು. ಯಾಕಂದ್ರೆ ನಮ್ಮ ನೆಲೆ ಸ್ಪಷ್ಟ ಇದೆ. ನಮ್ಮ ಸಮಾಜಕ್ಕೂ ಕೇಳತ್ತೇವು, ಯಾವ್ದು ಸಮಾಜಕ್ಕೂ ಕೆಟ್ಟ ಮಾಡ್ಬೇಕಂತಂತೂ ಬಯಸತ್ತಿಲ್ಲ. ನಾವು ಪ್ರತಿಯೊಂದು ಸಮಾಜಕ್ಕೂ ಕೇಳತ್ತೇವೆ ನಾವು ಮೀಸಲಾತಿ. ಈಗಾಗಲೇ ರುದ್ರಗೌಡರು ಸಾಕಷ್ಟು ಸುದೀರ್ಘವಾಗಿ ಹೇಳಿದ್ದಾರೆ ಯಾವ ರೀತಿಯಿಂದ ಅಲ್ಲಿ ಏನೇನು ಕುತಂತ್ರಗಳು ನಡೆಸ್ಯಾರ ಅಂತೇಳಿ. ನನಗನ್ಸು ಮಟ್ಟಿಗೆ ನಾವು ಹೇಳೋಕ್ಕಿಂತ ಜನರಿಗೆ ಗೊತ್ತಾಗ್ಬಿಟ್ಟದ, ನಮ್ಮ ಸಮಾಜ ಜನರಿಗೆ ಎಂತವ್ರು ಅದಾರ ಅಂತೇಳಿ. ಇಲೆಕ್ಷನ್ ಬಂದಾಗ ಚಲೋ ಮಾತಾಡಿ ದೊಡ್ಡ ಮಾತಾಡಿ ಹೋದ್ರ ಅವಾಗ ಮತ್ತೆ ಬರ್ತೇವು, ಹೊಳೆ ಬರ್ತೇವು, ಎಲ್ಲಿ ಹೋದ್ರು ಗೊತ್ತಾಗಲಿಲ್ಲ. ಆದ್ರೆ ಇನ್ನೊಂದು ಹೇಳ್ಯಾರ, ಈ ಯತ್ನಾಳ್ ಹೋರಾಟ ಅಂತೇಳಿ. ಅಲ್ರಿ ನಮ್ಮ ಸರ್ಕಾರ ಇತ್ತು, ನಾವೇ ಹೋರಾಟ ಮಾಡ್ಯಾವ. ಈಗ ಇಲೆಕ್ಷನ್ ಆಯ್ತಾ, ಏನೈತಿ? ಈಗ ಏನೂ ಇಲ್ಲ ಅಂದ್ರೂ ಈಗ ನಾವು ಗಟ್ಟಿ ಮತ್ತೆ ಹೋರಾಟ ಮಾಡತ್ತೇವ್. ಎದಕ್ಕಪ್ಪ ಅಂತಂದ್ರ, ಯಾಕಂದ್ರ 3 ವರ್ಷದಿಂದನೂ ಸಾಹೇಬ್ರು ಹೇಳ್ಕೊತ ಬಂದಾರೆ, ಇದೇನ ನನ್ನ ಮಗನಿಗೆ ಬೇಕಾಗಿಲ್ಲ, ಆಮೇಲೆ ಅಲ್ಲಿ ಸ್ಟೇಜ್ ಮ್ಯಾಗ ಇರುವಂತ ಯಾರ ರಾಜಕಾರಣಿ ಮಕ್ಕಳಿಗೆ ಇದು ಮೀಸಲಾತಿ ಬೇಕಾಗಿಲ್ಲ, ಯಾರ ಕಟ್ಟ ಕಡೆ ನಮ್ಮ ಮಕ್ಕಳಿದ್ದಾರೆ, ಯಾರು ಜನ ಇದ್ದಾರೆ ಅವರಿಗೆ ಮೀಸಲಾತಿ ಕೊಡುವಂತ ಒಂದು ವ್ಯವಸ್ಥೆ ಮಾಡತ್ತೇವೆ ನಾವು. ಅದಕ್ಕೆ ಎಲ್ಲ ಸಮಾಜದವ್ರು ಏನು ಬೆಂಬಲ ಕೊಟ್ಟಾರೆ ಎಲ್ಲರೂ ಕೃತಜ್ಞತೆ ಕೇಳಿ. ಅದರ ವಿಶೇಷವಾಗಿ ಮೊನ್ನೆ ಏನು ಅವ್ರ ವಿಡಿಯೋ ನೋಡಿದ್ರೇ ಕೆಟ್ಟ ಅನಿಸ್ತದೆ ನಮಗೆ. ಯಾಕಂದ್ರೆ ಅವ್ರ ಮುತ್ತಾಗ ಒಬ್ರಿಗೆ ಅಲ್ಲಿ ಆ ಬಸ್ ಕಡೆ ಕಟೀಲ್ ಹೆಂಗ್ ಹೊಡ್ಯಾತಿದ್ರು ಅವ್ರು. ಅದಕ್ಕೆ ನಾವು ಆಗ್ರಹ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ, ನೀವು ಯಾವ ಅಧಿಕಾರಿಗಳು ಅದಾರ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕು. ಮತ್ತು ಅದಷ್ಟೇ ಅಲ್ಲದೆ ನಾವು ರಾಷ್ಟ್ರೀಯ ನಮ್ದೇನು ಬಿಜೆಪಿ ಸರ್ಕಾರ ಅದ ಅದಕ್ಕೂ ಬರೆಯತ್ತೇವೆ ನಾವು. ಮತ್ತು ಮಾನವ ಹಕ್ಕು ಏನು ಡಿಪಾರ್ಟ್ಮೆಂಟ್ ಅದ, ಹ್ಯೂಮನ್ ರೈಟ್ಸ್ ಅಂತ, ಅದಕ್ಕೂ ನಾವು ಒಂದು ಲೆಟರ್ ಬರೆಯತ್ತೇವೆ. ಯಾರು ಅಧಿಕಾರಿ ಇದಾರೆ, ADGP ಯಾರು ಅದಾರ, ಮತ್ತು ಯಾರ್ಯಾರು ಅಲ್ಲಿ ಏನು ಫೇಸ್ಬುಕ್ನಾಗ ಫೋಟೋ ಬರತ್ತವ ಈ ಅಧಿಕಾರಿಗಳು ಹಲ್ಲೆ ಮಾಡ್ಯಾರ ಅಂತೇಳಿ, ಆಮೇಲೆ ಸಿವಿಲ್ ಡ್ರೆಸ್ನಾಗ ಬಂದು ಹಲ್ಲೆ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಯಾರ. ಅವ್ರೆಲ್ಲರೂ ನಾವು ಕಠಿಣ ಕ್ರಮ ತಗೊಳ್ಳುವಂತ ಒಂದು, ನೀವೆಲ್ಲರೂ ಅದಕ್ಕೂ ಬೇನತ್ತ ಒಂದು ಕೆಲಸ ಮಾಡತ್ತೇವೆ. ಯಾಕಂದ್ರೆ ಹೋರಾಟ ನಾವು ಬಹಳ ಸಮಾಧಾನವಾಗಿ ಮಾಡತ್ತಿದ್ವಿ. ಯಾಕಂದ್ರೆ ಬೆಂಗಳೂರಿನ ಮಾಡಿದಾಗೂ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.